ಇನ್ನೊಂದು ಪರಮ ದರಿದ್ರ ರಾಷ್ಟ್ರ ಇದೆ, ಅದರ ಹೆಸರು ಟರ್ಕಿ. ಅದಕ್ಕೆ ತುರ್ಕೆ ಅಂತಾರೆ. ಕರೆಕ್ಟ್ ಅದು. ಯಾಕಂದರೆ ಇದಕ್ಕೆ ಏನು ತುರ್ಕೆ ಬಂದಿತ್ತು ಏನೋ ಗೊತ್ತಿಲ್ಲ. ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದು. ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವಂಥ ಟರ್ಕಿ ನೊಣ ಹೊಡಿತಾ ಇದೆ. ಟರ್ಕಿ ಮತ್ತು ಅಜರ್ಬೈಜಾನ್ 60ರಷ್ಟು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ಸ್ವಾಭಿಮಾನ ಇದ್ದಂಥವರು, ದೇಶದ ಮೇಲೆ ಅಭಿಮಾನ ಇದ್ದಂಥವರು, ಏನಾದರೂ ಯೋಗ್ಯತೆ ಅನ್ನುವಂಥದ್ದು ಏನಾದರೂ ಇದ್ದರೆ ನಮ್ಮಲ್ಲಿ ನಾವು ಯಾರೂ ಕೂಡ ಟರ್ಕಿ ಕಾಲಿಡಬಾರ್ದು. 4,000 ಕೋಟಿ ನಷ್ಟ. ಕಳಿಸ್ಲಿ ಅವರು ಡ್ರೋನ್ನ, ಕೊಡಲಿ ಅವರು ಶಸ್ತ್ರಾಸ್ತ್ರಗಳನ್ನು. ಅಲ್ಲಿನ ಒಬ್ಬ ರಾಜಕಾರಣಿ ಅವನ ಆಧುನಿಕ ಖಲೀಫಾ ಆಗಕ್ಕೆ ಹೊರಟ್ಬಿಟ್ಟಿದ್ದಾನೆ. ಬಾಯಿ ಬಿಡ್ಕತ್ತಾ ಇದೆ ಟರ್ಕಿ. ದಯವಿಟ್ಟು ನೀವು ಆ ರೀತಿ ನಿರ್ಧಾರ ತಗೋಬೇಡಿ ಅಂತ ಒಂದು ಪತ್ರ ಬರೆದಿದ್ರು. ಯಾರು ಕಿವಿ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲ, ಬುಕ್ಕಿಂಗ್ ಇರೋರು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಜೊತೆಗೇನಂದರೆ ಟರ್ಕಿಯಿಂದ ನಾವು ಆಮದು ಮಾಡ್ಕೋತೀವಿ ಮಾರ್ಬಲನ್ನು, ಆ್ಯಪಲನ್ನು, ಚಿನ್ನ ಕೂಡ ಬರುತ್ತೆ. ಇದು ಯಾವುದೂ ಕೂಡ ಇನ್ನು ಮೇಲಿಂದ ಆಮದು ಮಾಡ್ಕೊಳ್ಳಲ್ಲ. ಅಂತರ ಜೊತೆಗೆ ಏನು ರೀ ವ್ಯವಹಾರ? ಒಳ್ಳೆ ಕಥೆ ಅಲ್ಲ. ಏನು ವ್ಯವಹಾರ? ಕಬ್ಬಿಣ, ಉಕ್ಕು ಏನು ನಮ್ಮಲ್ಲೇ ಕಡಿಮೆನೇನಾ ನಮ್ಮಲ್ಲಿ? ನಾವು ಕೂಡ ತಂಬಾಕನ್ನು ಕಳಿಸ್ತಾ ಇದ್ವಿ. ಟೀ, ಕಾಫಿ ಪುಡಿ ಇದೆಲ್ಲದೂ ಕೂಡ ಭಾರತದಿಂದ ಹೋಗ್ತಾ ಇತ್ತು. ಕೆಮಿಕಲ್, ಪ್ಲಾಸ್ಟಿಕ್, ರಬ್ಬರ್ ಇದೆಲ್ಲದೂ ಕೂಡ ನಮ್ಮಿಂದ ಹೋಗ್ತಾ ಇತ್ತು. ಆಮೇಲೆ ನಮ್ಮ ಋಣದಲ್ಲಿ ಬದುಕಿರುವಂಥವ್ರು ಅವರು. ಏಕೆಂದರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಎಂಥ ಸ್ಥಿತಿ ಇತ್ತು ಗೊತ್ತಾ? ಎಂಥ ಸ್ಥಿತಿ ಇತ್ತು. ಆಪರೇಷನ್ ದೋಸ್ತ್ ಅನ್ನುವಂಥ ಹೆಸರಲ್ಲಿ ನಾವು ಅವ್ರಿಗೆ ಬೇಕಾದ ಕಳಿಸ್ಕೊಟ್ಟಿದ್ವಿ. ಅವ್ರಿಗೆ ಆಹಾರ ಪದಾರ್ಥಗಳಿಂದ ಹಿಡಿದು ಔಷಧಿ ತನಕ. ಇದೇ ನೋಡಿ ದರಿದ್ರ ಮನಸ್ಥಿತಿ. ದೋಸ್ತ್ ನಾರಹ ಅನ್ನುವಂಥ ಒಂದು ಹಾಡಿದೆಯಲ್ಲ, ಹಂಗೇನೆ ಪ್ಯಾರು ನಾರಹ. ನಿಮ್ಮ ದೋಸ್ತಿನೇ ಇಲ್ಲ ಅಂತಂದ್ರೆ ನಾವು ನಿಮ್ಗೆ ಯಾಕೆ ಪ್ರೀತಿ ತೋರಿಸ್ಬೇಕು? ನಿಮಗಿಂತ ಕಜ್ಜಿ ನಾಯಿಗಳಿಗೆ ಪ್ರೀತಿ ತೋರಿಸೋದು ಬೆಟ್ರು. ಹಿಂಗಾಗಿರೋ ಅಂತಂತಂದರೆ ಅಜರ್ಬೈಜಾನ್ ಆಗಿರ್ಬೋದು, ಈ ಕಡೆ ಟರ್ಕಿ ಆಗಿರ್ಬೋದು, ಇದು ಯಾವುದೇ ರಾಷ್ಟ್ರದ ಜೊತೆಗೆ ಭಾರತದ ಸಂಬಂಧ ಇಲ್ಲ. ಈಗೆಲ್ಲರೂ ಕೂಡ ಅಲ್ಲಿಗೆ ಹೋಗಲಿಕ್ಕೆ ಏನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. 60% ಟಿಕೆಟ್ಗಳು ಕ್ಯಾನ್ಸಲ್ ಆಗಿದೆ. ಬಾಯಿ ಬಿಡ್ಕೊಳ್ಳೋಂಥ ಸ್ಥಿತಿ ಈಗ.